ಸ್ನೇಹಿತರೆ, ಊಟದ ಜೊತೆಯಲ್ಲಿ ಉಪ್ಪಿನಕಾಯಿ ಇಲ್ಲ ಅಂತ ಹೇಳಿದ್ರೆ ಆ ಒಂದು ಊಟ ಪರಿಪೂರ್ಣ ಅನ್ಸಲ್ಲ. ಅದೇ ರೀತಿ ಎಷ್ಟೋ ಜನರಲ್ಲಿ ಊಟ ಆದಮೇಲೆ ಒಂದು ಎಲೆ ಅಡಿಕೆನ ತಿನ್ನೋದ್ರಿಂದ ಎಷ್ಟೋ ಒಂದು ಹಗುರ ಅನಿಸುತ್ತೆ. ಗ್ಯಾಸ್ಟ್ರಿಕ್, ಆಸಿಡಿಟಿ, ಅಜೀರ್ಣ ಸಮಸ್ಯೆ ಇದ್ದರೆ, ಹೊಟ್ಟೆ ಉಬ್ಬರದ ಸಮಸ್ಯೆ ಇದ್ದರೆ ತುಂಬ ಬೇಗ ಅಂತ ಅದರಿಂದ ರಿಲೀಫ್ ಆಗ್ಬೋದು. ಇದು ಎಷ್ಟೋ ವರ್ಷಗಳಿಂದ ನಮ್ಮ ಹಿರಿಯರು ರೂಢಿಸ್ಕೊಂಡು ಬಂದಿರುವಂಥದ್ದು ಈ ಒಂದು ಎಲೆ ಅಡಿಕೆಯನ್ನು ತಿನ್ನುವ ಸಂಪ್ರದಾಯ. ಇದು ನಮ್ಮ ಗ್ಯಾಸ್ಟ್ರಿಕ್, ಆಸಿಡಿಟಿಯನ್ನು ದೂರ ಮಾಡೋದು ಅಷ್ಟೇ ಅಲ್ಲದೆ ತುಂಬ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಕೆಲವರಲ್ಲಿ ಈ ಒಂದು ರೂಢಿ ಇದ್ದೇ ಇರುತ್ತೆ. ದಿನನಿತ್ಯ ಊಟದ ನಂತರ ಆಗಿರ್ಬೋದು, ಈ ಒಂದು ಎಲೆ ಅಡಿಕೆಯನ್ನು ತಿನ್ನುವ ಅಭ್ಯಾಸ. ಇದನ್ನು ಹೀಗೆ ಸಾಕಷ್ಟು ಜನ ಇವಾಗಲೂ ಕೂಡ ರೂಢಿಸ್ಕೊಂಡು ಬಂದಿರುವಂಥದ್ದು. ಇವಾಗಿನ ಕಾಲದಲ್ಲಿ ಸಾಕಷ್ಟು ಜನ ಈ ಒಂದು ನಾನ್ ವೆಜ್ ಆಹಾರವನ್ನು ತಿಂದ ಮೇಲೆ ಇದನ್ನು ತಿನ್ನೋ ರೂಢಿಯನ್ನು ಮಾಡ್ಕೊಂಡಿರ್ತಾರೆ. ಇವತ್ತು ನಾನು ಯಾಕೆ ಈ ಎಲೆ ಅಡಿಕೆ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದು ಕೇವಲ ನಮ್ಮ ಗ್ಯಾಸ್ಟ್ರಿಕ್, ಆಸಿಡಿಟಿ, ಅಜೀರ್ಣ ಸಮಸ್ಯೆಯನ್ನು ಹೋಗಲಾಡಿಸೋದು ಮಾತ್ರವಲ್ಲದೆ ಇವಾಗಿನ ಕಾಲದ ಜನರು ಎದುರಿಸ್ತಾ ಇರುವಂತಹ ಈ ಒಂದು ಒಬೇಸಿಟಿ, ತೂಕದ ಸಮಸ್ಯೆಯಿಂದ ಕೂಡ ಹೊರಗಡೆ ಬರ್ಬೋದು. ಇದನ್ನ ಯಾವ ರೀತಿ ಬಳಸ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದರಲ್ಲಿ ನಾವು ಈ ಒಂದು ಎಲೆ ಅಡಿಕೆಯಲ್ಲಿ ಬೆರೆಸುವ ಪದಾರ್ಥಗಳು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಾ ಕೆಟ್ಟದಾ ಅನ್ನೋದನ್ನ ನಾವು ಮೊದಲನೇದಾಗಿ ತಿಳ್ಕೊಳ್ಬೇಕು. ಇದರಲ್ಲಿ ಬಳಸುವ ಕೆಲವೊಂದು ಪದಾರ್ಥಗಳು ಕೂಡ ನಮ್ಮ ದೇಹಕ್ಕೆ ಹಾನಿಕಾರಕವಾಗುವಂಥದ್ದು. ಆದರೆ ಈ ಒಂದು ಎಲೆ ಅಡಿಕೆಯನ್ನು ಸರಿಯಾದ ರೀತಿಯಲ್ಲಿ ಆರೋಗ್ಯಕರವಾಗಿ ಬಳಸೋದ್ರಿಂದ ಇದು ನಮ್ಮ ತೂಕದ ಇಳಿಕೆಗೆ, ನಮ್ಮ ದೇಹದಲ್ಲಿ ಸಂಗ್ರಹವಾಗಿರುವ ಬೊಜ್ಜನ್ನು ಕರಗಿಸ್ಕೊಳ್ಳೋದಕ್ಕೆ, ಹಾಗೆ ಇನ್ನಿತರ ಆರೋಗ್ಯ ಸಮಸ್ಯೆಗಳಿಂದ ದೂರ ಬರೋದಕ್ಕೂ ಕೂಡ ಸಹಾಯ ಮಾಡುವಂಥದ್ದು. ಹಾಗಾಗಿ ಇದನ್ನ, ಈ ಒಂದು ಎಲೆಯನ್ನ ಹೇಗೆ ಬಳಸಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು, ಸಾಕಷ್ಟು ಜನ ನೀವು ನೋಡಿರ್ತೀರ ಕೂಡ. ಇದು ಎಲೆ ಬಳ್ಳಿ ಅಂತಾನೆ ಹೇಳ್ಬೋದು ನಾವು. ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಎಲೆ ಬಳ್ಳಿ ಅಂತ ಹೇಳಿ ಕರಿತೀವಿ ಇದನ್ನ ನಾವು. ದೊಡ್ಡದಾಗಿಲ್ಲ, ಇನ್ನೂ ಸಹ ದೊಡ್ಡದಾಗುತ್ತೆ ಈ ಎಲೆಗಳು. ಇಲ್ಲಿ ನಾನು ಚಿಕ್ಕದಾಗಿರುವಂತ ಎಲೆನೇ ಕೊಯ್ದುಕೊಳ್ತಾ ಇದ್ದೀನಿ. ಈ ಎಲೆಯಿಂದ ನಮ್ಮ ದೇಹದ ತೂಕವನ್ನು ಇಳಿಸಿಕೊಳ್ಳುವಂತಹ ಒಂದು ವಿಧಾನವನ್ನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೀನಿ. ಇದು ತುಂಬಾನೇ ಒಂದು ಪರಿಣಾಮಕಾರಿಯಾಗಿ ನಮ್ಮ ದೇಹದಲ್ಲಿ ಕೆಲಸ ಮಾಡುತ್ತೆ. ಒಂದು ವಾರದಿಂದ 2 ವಾರಗಳವರೆಗೆ ನೀವು ನಿರಂತರವಾಗಿ ಈ ಒಂದು ಎಲೆಯಿಂದ ಈ ರೀತಿಯಾದ ವಿಧಾನದಲ್ಲಿ ನೀವು ಇದನ್ನ ಸೇವನೆ ಮಾಡ್ತಾ ಬರೋದ್ರಿಂದ, ನಿಮ್ಮ ಊಟದ ನಂತರ ಇದನ್ನ ಒಂದು ಎಲೆ ಅಡಿಕೆ ರೂಪದಲ್ಲಿ ಒಂದು ಆರೋಗ್ಯಕರವಾದ ರೀತಿಯಲ್ಲಿ ಇದನ್ನ ಸೇವನೆ ಮಾಡ್ತಾ ಬರೋದ್ರಿಂದ, ಇದು 2 ವಾರಗಳ ಒಳಗಡೆ ನಮ್ಮ ದೇಹದಲ್ಲಿ ಏನಿಲ್ಲ ಅಂದ್ರೂ 5ರಿಂದ 6 kg ನಮ್ಮ ತೂಕವನ್ನು ಇಳಿಸಿಕೊಳ್ಳೋದಕ್ಕೆ ಈ ಒಂದು ಎಲೆ ಅನ್ನೋದು ಸಹಾಯ ಮಾಡುವಂಥದ್ದು. ಹಾಗಿದ್ರೆ ಜಾಸ್ತಿ ತಡ ಮಾಡೋದು ಬೇಡ. ಇದನ್ನ ಹೇಗೆ ಬಳಸಬೇಕು, ಇದರಿಂದ ಸಿಗುವ ಆರೋಗ್ಯಕಾರಿ ಪ್ರಯೋಜನಗಳು ಯಾವುದು, ಇದು ಹೇಗೆ ನಮ್ಮ ದೇಹದಲ್ಲಿ ತೂಕದ ಇಳಿಕೆಗೆ ಸಹಾಯ ಮಾಡುತ್ತೆ ಅನ್ನುವ ಎಲ್ಲ ಪೂರ್ತಿ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಏನಾದರೂ ಅಭಿಪ್ರಾಯವನ್ನು ತಿಳಿಸಬೇಕು ಅನ್ಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡುವಂತಹ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಅನ್ನೋದು ನಿಮಗೆ ಮೊದಲನೇದಾಗಿ ಬರುತ್ತೆ. ಬನ್ನಿ, ಹಾಗಿದ್ರೆ ಜಾಸ್ತಿ ತಡ ಮಾಡದೆ ಈ ಒಂದು ಎಲೆಯನ್ನ ಯಾವ ರೀತಿ ಉಪಯೋಗಿಸಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಇಲ್ಲಿ ನಾನು 2 ವೀಳ್ಯದೆಲೆಯನ್ನು ಚೆನ್ನಾಗಿ ತೊಳೆದು ತೆಗೆದಿಟ್ಕೊಂಡಿದ್ದೀನಿ. ಈ ಒಂದು ವೀಳ್ಯದೆಲೆಯನ್ನು ತಿನ್ನೋದ್ರಿಂದ ಇದರಲ್ಲಿ ಇರುವಂತಹ ರಿಚ್ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಹಾಗೆ ಫಾಲಿಫಿನಾಲ್ಸ್ ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆಯನ್ನು ಚುರುಕುಗೊಳಿಸೋ ಮುಖಾಂತರ ಮೆಟಬಾಲಿಕ್ ಸಿಸ್ಟಮನ್ನು ಬೂಸ್ಟ್ ಮಾಡಿ ನಮ್ಮ ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನು ನಿಯಂತ್ರಣ ಮಾಡೋ ಮುಖಾಂತರ ನಮ್ಮ ದೇಹದಲ್ಲಿರುವ ಕೊಬ್ಬಿನ ಅಂಶವನ್ನು ಕರಗಿಸಿ ನಮ್ಮ ತೂಕದ ನಷ್ಟಕ್ಕೆ ಸಹಾಯ ಮಾಡುವಂಥದ್ದು. ಆನಂತರ ಇದರಲ್ಲಿ ಆ್ಯಡ್ ಮಾಡ್ತಿರುವ ಇನ್ನೊಂದು ಇಂಗ್ರೀಡಿಯೆಂಟ್ ಒಣ ದ್ರಾಕ್ಷಿ, ಹಾಗೆ 4 ಬ್ಲ್ಯಾಕ್ ಪೆಪ್ಪರ್ ಅಥವಾ ಕಾಳು ಮೆಣಸು. ಈ ಒಂದು ಒಣ ದ್ರಾಕ್ಷಿಯನ್ನು ಬಳಸೋದ್ರಿಂದ ಇದು ಒಂದು ನೈಸರ್ಗಿಕವಾದ ಸಿಹಿ ಪದಾರ್ಥ. ಇದನ್ನು ಬಳಸೋದ್ರಿಂದ ಯಾವುದೇ ರೀತಿ ನಮ್ಮ ದೇಹದಲ್ಲಿ ತೂಕದ ಹೆಚ್ಚಳವಾಗುವ ಸಾಧ್ಯತೆ ಇರೋದಿಲ್ಲ. ಹಾಗೆ ಇದರಲ್ಲಿರುವಂತಹ ಹೆಚ್ಚಿನ ಫೈಬರ್ ಅಂಶದಿಂದಾಗಿ ಇದು ನಮ್ಮ ಹಸಿವನ್ನು ತಡೆಯುವ ಮುಖಾಂತರ ಹೆಚ್ಚು ಹೊತ್ತಿನವರೆಗೆ ಹೊಟ್ಟೆ ತುಂಬಿದ ಅನುಭವವನ್ನು ನೀಡಿ ಕ್ಯಾಲೋರಿ ಇಂಟೇಕನ್ನು ಕಡಿಮೆ ಮಾಡೋ ಮುಖಾಂತರ ಕೊಬ್ಬಿನ ಅಂಶದ ಕರಗುವಿಕೆಗೆ ಸಹಾಯ ಮಾಡುವಂಥದ್ದು. ಆನಂತರ ಈ ಒಂದು ಬ್ಲ್ಯಾಕ್ ಪೆಪ್ಪರ್ ಅಥವಾ ಕಾಳು ಮೆಣಸು ಅನ್ನೋದು ನಮ್ಮ ದೇಹವು ಸಂಪೂರ್ಣವಾದ ರೀತಿಯಲ್ಲಿ ಪೋಷಕಾಂಶಗಳನ್ನು ಹೀರಿಕೊಂಡು ದೇಹದ ತೂಕದ ಇಳಿಕೆಗೆ ಸಹಾಯ ಮಾಡುವಂಥದ್ದು ಈ ಒಂದು ಬ್ಲ್ಯಾಕ್ ಪೆಪ್ಪರ್. ಈ 3ರ ಮಿಶ್ರಣವನ್ನು
ಈ ರೀತಿಯಾಗಿ ನಾವು ಮಾಡಿಕೊಂಡು ಎಲೆಯಲ್ಲಿ ಈ 2 ಪದಾರ್ಥಗಳನ್ನು ಬೆರೆಸಿ ಈ ರೀತಿ ಮಾಡಿಕೊಂಡು ಒಂದು ಬೀಡ ರೂಪದಲ್ಲಿ ಸೇವನೆ ಮಾಡೋದ್ರಿಂದ ಇದು ನಮ್ಮ ದೇಹದಲ್ಲಿ ತೂಕದ ನಷ್ಟಕ್ಕೆ, ನಮ್ಮ ಬ್ಲಡ್ ಶುಗರ್ ಲೆವೆಲ್ ಕಂಟ್ರೋಲ್ಗೆ, ಹಾಗೆ ಕೊಬ್ಬಿನ ಅಂಶವನ್ನು ಕರಗಿಸಿಕೊಳ್ಳೋದಕ್ಕೆ ಸಹಾಯ ಮಾಡುವಂಥದ್ದು. ನೋಡಿದ್ರಲ್ವಾ ಇದನ್ನ ಹೇಗೆ ತಯಾರಿಸ್ಕೊಳ್ಳೋದು ಅಂತ ಹೇಳಿ. ತುಂಬಾನೇ ಸರಳವಾದ ವಿಧಾನದಲ್ಲಿ ತಯಾರಿಸ್ಕೊಳ್ಳುವಂಥದ್ದು, ತುಂಬಾನೇ ಆರೋಗ್ಯಕರವಾಗಿರುವಂಥದ್ದು. ನೀವು ಹೊರಗಡೆ ಅಂಗಡಿಗಳಲ್ಲಿ ಬೀಡ ತಿಂದಿರ್ತೀವಲ್ವಾ, ಅದೇ ರೀತಿಯಲ್ಲಿ ಇದನ್ನ ಕೂಡ, ಆದರೆ ಅದರಲ್ಲಿ ಇಂಗ್ರೀಡಿಯೆಂಟ್ಸ್ ಬೇರೆ ಇರುತ್ತೆ, ಇದರಲ್ಲಿ ಇರುವಂಥ ಇಂಗ್ರೀಡಿಯೆಂಟ್ಸ್ ಬೇರೆ ಇರುತ್ತೆ. ಇದು ತುಂಬಾನೇ ಹೆಲ್ದಿ ವೇಯಲ್ಲಿ ಸೇಫೆಸ್ಟ್ ಆಗಿ ನಮ್ಮ ವೆಯ್ಟ್ ಲಾಸಿಗೆ ಹೆಲ್ಪ್ ಮಾಡುವಂತಹ ಈ ಒಂದು ಬೀಡವನ್ನು ನೀವು ದಿನನಿತ್ಯ ಮಧ್ಯಾಹ್ನ ಊಟ ಆದ ನಂತರ ಬಾಯಲ್ಲಿ ಹಾಕ್ಕೊಂಡು ಜಗಿದು ಈ ರಸವನ್ನು ನುಂಗುವಂಥದ್ದು. ಕೆಲವರು ಇದನ್ನು ಪೂರ್ತಿ ಪ್ರಮಾಣದಲ್ಲಿ ಜಗಿದು ತಿನ್ನುವ ಅಭ್ಯಾಸ ಕೂಡ ಇರುತ್ತೆ. ನಿಮಗೆ ಹೇಗೆ ಆಗುತ್ತೆ ಹಾಗೆ ನೀವು ಮಾಡ್ಬೋದು. ಎರಡೂ ಕೂಡ ಬೆನಿಫಿಷಿಯಲ್ ಆಗಿರುವಂಥದ್ದು. ಇದನ್ನು ನೀವು ಕ್ರಮೇಣವಾಗಿ 2 ವಾರಗಳ ಕಾಲ ಒಂದು ದಿನ ಬಿಡದೆ ಕ್ರಮೇಣವಾಗಿ ಇದನ್ನು ತಿನ್ನೋದನ್ನು ರೂಢಿ ಮಾಡ್ಕೊಳ್ಳಿ. ನಿಮಗೆ ಇದರಿಂದ ರಿಸಲ್ಟ್ ಅನ್ನೋದು ಗೊತ್ತಾಗುತ್ತೆ. ಅಷ್ಟು ವೇಗವಾಗಿ ನಮ್ಮ ತೂಕದ ಇಳಿಕೆಗೆ, ತೂಕದ ನಷ್ಟಕ್ಕೆ ಇದು ಸಹಾಯ ಮಾಡುತ್ತೆ. ಹಾಗೆ ನಮ್ಮ ಗ್ಯಾಸ್ಟ್ರಿಕ್, ಆ್ಯಸಿಡಿಟಿ, ಅಜೀರ್ಣ ಈ ಎಲ್ಲ ಸಮಸ್ಯೆಗಳು ಕೂಡ ದೂರ ಆಗ್ತಾ ಬರುತ್ತೆ. ನಮ್ಮ ಹೊಟ್ಟೆ ಒಂದು ಫ್ರೀ ಆಗುತ್ತೆ, ಹಗುರಾಗುತ್ತೆ. ಅಷ್ಟೊಂದು ಎಫೆಕ್ಟಿವ್ ಆಗಿ ನಮ್ಮ ದೇಹದಲ್ಲಿ ಇದು ಕೆಲಸ ಮಾಡುವಂಥದ್ದು. ತುಂಬಾ ಆರೋಗ್ಯಕರವಾಗಿರುವಂಥದ್ದು ಈ ಒಂದು ಬೀಡ ಅಂತಲೇ ಹೇಳ್ಬೋದು. ಖಂಡಿತ ಇದನ್ನು ಟ್ರೈ ಮಾಡಿ. ಹಾಗೆ ಈ ಒಂದು ಬೀಡವನ್ನು ತೆಗೆದುಕೊಳ್ಳೋದ್ರ ಜೊತೆಯಲ್ಲಿ ನೀವು ಪಾಲಿಸಬೇಕಾಗಿರುವಂಥದ್ದು ನಿಮ್ಮ ಆಹಾರ ಪದ್ಧತಿ, ಹೆಲ್ದಿ ಬ್ಯಾಲೆನ್ಸ್ಡ್ ಮೀಲನ್ನು ತೆಗೆದುಕೊಳ್ಳುವಂಥದ್ದು. ದಿನಕ್ಕೆ 30ರಿಂದ 40 ನಿಮಿಷಗಳ ಕಾಲ ವಾಕಿಂಗ್ ಎಕ್ಸಸೈಸನ್ನು ಮಾಡುವಂಥದ್ದು. ದಿನಕ್ಕೆ 3ರಿಂದ 4 ಲೀಟರ್ ನೀರನ್ನು ಕುಡಿಯುವಂಥದ್ದು. ದಿನಕ್ಕೆ 30ರಿಂದ 40 ನಿಮಿಷಗಳ ಕಾಲ ಧ್ಯಾನ, ಯೋಗಾಭ್ಯಾಸವನ್ನು ಮಾಡೋ ಮುಖಾಂತರ ಬಾಡಿಯನ್ನು ಸ್ಟ್ರೆಸ್ ಫ್ರೀ ಆಗಿಟ್ಕೊಳ್ಳೋದು. ಈ ಎಲ್ಲ ಹೆಲ್ದಿ ಹ್ಯಾಬಿಟ್ಸ್ಗಳ ಜೊತೆಯಲ್ಲಿ ನೀವು ಯಾವುದೇ ಒಂದು ವೆಯ್ಟ್ ಲಾಸ್ ಟಿಪ್ಸ್ ಆಗಿರಲಿ, ರೆಮಿಡೀಸ್ ಆಗಿರಲಿ, ಡ್ರಿಂಕ್ಸ್ ಆಗಿರಲಿ, ನೀವು ಯಾವುದೇ ಟ್ರೈ ಮಾಡಿದ್ರೂ ಹೆಲ್ದಿಯಾಗಿ ಮನೆಯಲ್ಲೇ ಯಾವುದೇ ಮಾತ್ರೆ ಮೆಡಿಸಿನ್ಗಳ ಮೊರೆ ಹೋಗದೆ ಮನೆಯಲ್ಲೇ ಇದ್ದು ನಿಮ್ಮ ತೂಕದ ನಷ್ಟವನ್ನು ನೀವು ಮಾಡ್ಕೊಳ್ಬೋದು. ಆರೋಗ್ಯಕರವಾಗಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲದೆ ನಿಮ್ಮ ತೂಕವನ್ನು ನೀವು ಇಳಿಸ್ಕೊಳ್ಬೋದು. ಅಷ್ಟೊಂದು ಉಪಯುಕ್ತವಾಗಿರುವಂಥದ್ದು ಈ ಒಂದು ಮನೆಮದ್ದುಗಳು. ಖಂಡಿತವಾಗಿಯೂ ಇವತ್ತಿನಿಂದನೇ ಇದನ್ನು ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇದನ್ನು ಯಾರಾದರೂ ಬಳಸಬಾರ್ದ ಅಂತ ನೋಡಿದ್ರೆ, ಚಿಕ್ಕ ಮಕ್ಕಳಿಗೆ ಬೇಡ, ಪ್ರೆಗ್ನೆಂಟ್ ವುಮೆನ್ಸಿಗೆ ಬೇಡ, ಬಾಣಂತಿಯರಿಗೆ ಬೇಡ, ಏನಾದರೂ ಆರೋಗ್ಯ ಸಮಸ್ಯೆ ಇದ್ದು ಮೆಡಿಸಿನನ್ನು ತೆಗೆದುಕೊಳ್ತಾ ಇದ್ದರೆ ಅಂಥವರು ತೆಗೆದುಕೊಳ್ಳೋದು ಬೇಡ. ಮತ್ತು ಎಲ್ಲ ವಯಸ್ಕರು ಕೂಡ ಆರಾಮಾಗಿ ತೆಗೆದುಕೊಳ್ಳುವಂಥದ್ದು, ತುಂಬಾ ಸೇಫ್ ಆಗಿರುವಂಥದ್ದು. ಹಾಗಿದ್ರೆ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ, ನೀವು ಕೂಡ ಇದನ್ನು ಬಳಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗಿಯೂ ಟ್ರೈ ಮಾಡಿ. ರಿಸಲ್ಟ್ ಸಿಕ್ಕ ಮೇಲೆ ಈ ವಿಡಿಯೋಗೆ ಬಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹೀಗೆ ಮತ್ತಷ್ಟು ಹೊಸ ವೆಯ್ಟ್ ಲಾಸ್ ಟಿಪ್ಸ್, ರೆಮಿಡಿಗಳೊಂದಿಗೆ ಸಿಗ್ತಾ ಹೋಗ್ತೀನಿ. ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ.